ಆಪ್ನ ಸ್ಪೆಷಾಲಿಟಿ ಏನು ಅಂದ್ರೆ ಮೀಶೋಗಿಂತನೂ ಕಮ್ಮಿ ಪ್ರೈಸ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಇದ್ರಲ್ಲಿ ಏನೇನಿದೆ, ನಾನು ಏನೇನೆಲ್ಲ ಆರ್ಡರ್ ಮಾಡಿದೀನಿ ಅಂತ ನೋಡುವ ಅಂಡ್ ಇದ್ರ ಪ್ರೈಸಸ್ ಎಲ್ಲಾನು ಹೇಳ್ತೀನಿ. ಇದನ್ನ ನೀವು ರಿಮೂವ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಎಷ್ಟು ಉದ್ದ ಬೇಕಾದ್ರೂ ಕ್ಲೀನ್ ಮಾಡ್ಕೋಬಹುದು. 128 ಅಷ್ಟೇ. ನಾನು ತಗೊಂಬಂದಿದ್ದು 99 ರುಪೀಸ್, ಬಟ್ ಇದು ಜಸ್ಟ್ 42. ನನಗೆ ಕೇಳಿದ್ರೆ ಅದಕ್ಕಿಂತ ಈ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. 79 ರುಪೀಸ್ ಒಂದಕ್ಕಲ್ಲ, ಇದರಲ್ಲಿ 20 ಪೀಸಸ್ ಇದೆ. ದಿಸ್ ಇಸ್ ಜಸ್ಟ್ 20 ರುಪೀಸ್. ಶೇಪ್ಗೆ ಬೇಕು, ಕಟ್ ಮಾಡಬೇಕು ಅಂದ್ರೆ ಡಿಫ್ರೆಂಟ್ ಶೇಪ್ ಅಲ್ಲಿ 29 ರುಪೀಸ್. ಜಿಂಜರ್ ಗಾರ್ಲಿಕ್ ಎಲ್ಲ ಸ್ಮ್ಯಾಶ್ ಮಾಡ್ಬೇಕು ಅಂದ್ರೆ 38 ರುಪೀಸ್. ಇದ್ರೊಳಗೆ ನೀವು ಸ್ಕ್ರಂಚೀಸ್ ಆರ್ ಬ್ಯಾಂಡ್ಸ್ 61 ರುಪೀಸ್. ಇದೆಲ್ಲ ಐಟಮ್ ತಗೊಳಕ್ ನೀವು ಯೋಚನೆ ಮಾಡಿದ್ರು ದಿಸ್ ಐಟಮ್ ಲಿಟ್ರಲಿ ಗೈಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. 80 ರುಪೀಸ್ ಅಂಡ್ ಇಟ್ ಇಸ್ ರಿಯಲಿ ಗುಡ್. ಈ ಮ್ಯಾಟು 78 ರುಪೀಸ್. ಈ ಒಂದು ಆಪ್ ನ ಲಿಂಕ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಲೋ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಅಂಡ್ ಹೊಸಬ್ರು ಯಾರಾದ್ರೂ ಇಲ್ಲಿದ್ರೆ, ಹಲೋ, ನಾನು ಮೇಘನಾ. ಫ್ಯಾಮಿಲಿ ವಿಡಿಯೋಸ್, ಲೈಫ್ ಸ್ಟೈಲ್ ವಿಡಿಯೋಸ್ ಆ್ಯಂಡ್ ಟ್ರಾವೆಲ್ ಆ್ಯಂಡ್ ಫುಡ್ ಬ್ಲಾಗ್ಸ್ ಎಲ್ಲ ಮಾಡ್ತಿರ್ತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ, ನಾನು ಒಂದು ಆ್ಯಪಿಂದ ಪರ್ಚೇಸ್ ಮಾಡಿದ್ದೀನಿ. ಈ ಆ್ಯಪ್ನ ಸ್ಪೆಷಾಲಿಟಿ ಏನು ಅಂದರೆ ಈ ಆ್ಯಪಲ್ಲಿ ಮೀಶೋಗಿಂತನೂ ಕಮ್ಮಿ ಪ್ರೈಸಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಇದರಲ್ಲಿ ಏನೇನಿದೆ, ನಾನು ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ನೋಡುವ ಆ್ಯಂಡ್ ಇದ್ರ ಪ್ರೈಸಸ್ ಎಲ್ಲಾನು ಹೇಳ್ತೀನಿ. ಹಂಗೆ ಬಟ್ ಇದರಲ್ಲಿ ತುಂಬ ಕಷ್ಟ ಗೈಸ್ ರಿಮೂವ್ ಮಾಡೋದು. ತುಂಬ ಸೇಫ್ಟಿಯಾಗಿ ಎಷ್ಟೊಂದು ಪ್ಲಾಸ್ಟರ್ ಹಾಕ್ಬಿಟ್ಟು ಕಳಿಸಿರ್ತಾರೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ, ಇದರಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ, ಕ್ಯಾಶ್ ಆನ್ ಡೆಲಿವರಿ ತೋರಿಸ್ತಿದೆ, ಲೈಕ್ ಟ್ರಸ್ಟ್ ಮಾಡ್ಬೋದಾ, ಬರುತ್ತಾ ಅಂತ. ಗೈಸ್ ಯು ಕ್ಯಾನ್ ರಿಯಲಿ ಟ್ರಸ್ಟ್. ಇದು ನನ್ನ ಥರ್ಡ್ ಆರ್ಡರು. ಏನಿಲ್ಲ, ಒಂದು ವಾರ ಆಗುತ್ತೆ ಬರೋಕ್ಕೆ. ಅದು ಬಿಟ್ಟರೆ ಡೆಲಿವರ್ ಆಗುತ್ತೆ ಗೈಸ್. ಆಬ್ವಿಯಸ್ಲಿ ಯು ಕ್ಯಾನ್ ಟ್ರಸ್ಟ್ ದಿಸ್ ಆ್ಯಪ್. ನೋಡಿ ಇದ್ರಲ್ಲಿ ನಾನು ಏನೇನೆಲ್ಲ ಇದೆ ಅಂತ. ಎಲ್ಲ ಒಂದೊಂದೇ ತೆಗೆದು ತೋರಿಸ್ತೀನಿ. ಫಸ್ಟ್ ಇಲ್ಲೇನೋ ಒಂದು ಬ್ಲೂ ಕಲರ್ದಿದೆ. ಇದು ಇದನ್ನ ನೀವು ರಿಮೂವ್ ಮಾಡ್ಕೋಬಹುದು. ನೋಡಿ ಇಲ್ಲಿ ರಿಮೂವ್ ಮಾಡಿಕೊಂಡು, ಕಾಣಿಸ್ತಿದ್ಯಾ? ಸೊ ಈ ಥರ ನೀವು ಫಿಕ್ಸ್ ಮಾಡ್ಕೊಂಡು ಇದಕ್ಕೆ ಎಷ್ಟು ಉದ್ದ ಬೇಕಾದ್ರೂ ಕ್ಲೀನ್ ಮಾಡ್ಕೋಬಹುದು. ಲೈಕ್ ನೋಡಿ, ಇದು ಮೇಲ್ವರೆಗೂ ಟಚ್ ಆಗ್ತಿದೆ. ಸೊ ಇದು ಆ ಥರ ಕ್ಲೀನ್ ಮಾಡ್ಕೊಳ್ಳೋದು. ಇದ್ರ ಪ್ರೈಸ್ ಬಂದು 128 ಅಷ್ಟೇ. ಇಟ್ಸ್ 128. ತುಂಬಾನೇ ಉದ್ದ ಇದೆ ಅಂಡ್ ಚೆನ್ನಾಗಿದೆ. ನೆಕ್ಸ್ಟ್ ಇದು ಹೆಡ್ ಟವಲ್. ಸೊ ಸ್ನಾನ ಮಾಡಿದ ತಕ್ಷಣ ಹಾಕೋತೀವಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ರೀಸೆಂಟಾಗಿ ಕಲರ್ ಚಾಲೆಂಜ್ ಮಾಡುವಾಗ ತಗೊಂಡು ಬಂದಿದ್ದೆ. ಅದು ಚಿಕ್ಕದಿದೆ ಇದಕ್ಕಿನ, ಬಟ್ ಇದು ದೊಡ್ಡದಾಗೂ ಇದೆ ಆ್ಯಂಡ್ ಗಟ್ಟಿ ಇದೆ. ಇಲ್ಲೇ ಇದೆ, ತೆಳ್ಳಗಿದೆ ಅದು, ಬಟ್ ಇದು ಗಟ್ಟಿ ಇದೆ. ನಾನು ತಗೊಂಬಂದಿದ್ದು 99 ರುಪೀಸ್, ಬಟ್ ಇದು ಜಸ್ಟ್ 42. ನನಗೆ ಕೇಳಿದ್ರೆ ಅದಕ್ಕಿಂತ ಈ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಗೈಸ್. ಯಾರಾದರೂ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಇಟ್ಸ್ ಜಸ್ಟ್ 42 ರುಪೀಸ್. ಆ್ಯಂಡ್ ನೆಕ್ಸ್ಟ್ ಶವರ್ ಕ್ಯಾಪ್. ಇವಾಗ ನಾವು ಹುಡುಗಿರು ಲೈಕ್ ಶವರಲ್ಲೆಲ್ಲ ಸ್ನಾನ ಮಾಡಬೇಕಾದ್ರೆ ಹೇರ್ ಎಲ್ಲ ವೆಟ್ ಆಗಿಬಿಡುತ್ತೆ ಅನ್ನೋ ಒಂದು ಇದಿರುತ್ತಲ್ವ. ಸೊ ಇದು ಶವರ್ ಕ್ಯಾಪ್. ಇದನ್ನು ನೀವು ಹೆಡ್ಗೆ ಹಾಕ್ಕೊಂಡು ಬಾತ್ ಈ ಥರ ಹಿಂಗೆ. ಇದು 79 ರುಪೀಸ್ ಒಂದಕ್ಕಲ್ಲ, ಇದರಲ್ಲಿ 20 ಪೀಸಸ್ ಇದೆ. ಸೊ ಈ 20 ಪೀಸ್ಗೆ 79 ರುಪೀಸ್ ಕೊಡ್ಬೋದಲ್ಲ ಗೈಸ್? ಕೊಡ್ಬೋದು. ಆ್ಯಂಡ್ ಮತ್ತೆ ಇದೊಂದು ಬೇಕು ಅಂತ ತರಿಸಿದ್ದೀನಿ. ಇದು ಆಲ್ರೆಡಿ ನಾನು ರೀಲ್ಸಲ್ಲಿ ಹೇಳಿದ್ದೀನಿ. ದಿಸ್ ಇಸ್ ಜಸ್ಟ್ 20 ರುಪೀಸ್. ಟೂತ್ ಬ್ರಷ್ ಎಲ್ಲ ಇಟ್ಕೋಬೋದು. ನೆಕ್ಸ್ಟು ಇದು
ಓಕೆ, ಕುಕುಂಬರು ಕ್ಯಾರೆಟ್ ಏನಾದರೂ ಇವಾಗ ನಮಗೆ ಶೇಪ್ಗೆ ಬೇಕು, ಕಟ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಶೇಪಲ್ಲಿ. ಸೊ ಇದು ಸ್ಟೀಲ್ದು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 29 rupees. ಟೇಕ್ ಇಟ್ ಅಸ್ 30 rupees. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕಮ್ಮಿ ಇದು, ಅಮೆಝಾನೆಲ್ಲ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇದು ಚೆನ್ನಾಗೂ ಇದೆ. ಜಿಂಜರ್ ಗಾರ್ಲಿಕ್ ಎಲ್ಲ ಸ್ಮ್ಯಾಶ್ ಮಾಡಬೇಕು ಅಂದರೆ ಈಸಿಯಾಗಿ ಇದ್ರಲ್ಲಿ ಮಾಡ್ಕೋಬೋದು ಬೇಗ. ಇಟ್ ಇಸ್ 38 rupees. ಸೊ ಚೆನ್ನಾಗಿದೆ. ಆ್ಯಂಡ್ ಇದೇನು, ಓಕೆ, ಇದು ಮೇಕಪ್ ಆರ್ಗನೈಸರ್ ಅಂದರೆ ಕಬೋರ್ಡ್ ಆರ್ಗನೈಸರ್. ಹಾಗೆ ಆ ಕಡೆ ಈ ಕಡೆ ಏನು ಸನ್ಸ್ಕ್ರೀನು, ಮಾಯ್ಶ್ಚರೈಸರ್ ಎಲ್ಲ ಬಿಸಾಕಿರ್ತೀವಿ. ಸೊ ಇಲ್ಲಿ ಪ್ಲೇಸ್ ಮಾಡ್ಕೋಬೋದು ಲಿಪ್ಸ್ಟಿಕ್ಸು, ಬ್ರಷಸ್ಸು ಆ್ಯಂಡ್ ಸೆರಮ್ಸು, ಲಿಪ್ ಬಾಮ್ಸ್ ಎಲ್ಲ ಪ್ಲೇಸ್ ಮಾಡ್ಕೋಬೋದು. ಇದ್ರೊಳಗೆ ನೀವು ಸ್ಕ್ರಂಚೀಸ್ ಆರ್ ಬ್ಯಾಂಡ್ಸ್ ಎನಿಥಿಂಗ್ ಇಟ್ಕೋಬೋದು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಕಲರ್ ಒಂದು ಸ್ವಲ್ಪ ಲೈಟಾಗಿರ್ಬೋದಿತ್ತು, ಬಟ್ ವರ್ತ್ ದ ಪ್ರೈಸ್. ಇದೆಷ್ಟು ಅಂದರೆ 61 rupees. ಸೀರಿಯಸ್ಲಿ 61 rupeesiಗೆ ಈ ಥರ ಕ್ವಾಲಿಟಿ ಬರೋದೇ ಕಷ್ಟ. ಆ್ಯಂಡ್ ಇಟ್ ಇಸ್ ಗುಡ್. ಇದು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಅಕ್ಕಂಗೆ ಬೇಕು ಅಂತ ತರಿಸಿದ್ದೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಒಂದು ಇಯರಿಂಗ್ ಬಾಕ್ಸ್ ತರಿಸ್ದೆ ಗೈಸ್. ಆ ಬಾಕ್ಸಲ್ಲಿ ಇಯರಿಂಗ್ಸ್ ಸಾಕಾಗಲಿಲ್ಲ. ಇದೆಲ್ಲ ಐಟಮ್ನು ತೊಗೊಳಕ್ಕೆ ನೀವು ಯೋಚನೆ ಮಾಡಿದ್ರು ದಿಸ್ ಐಟಮ್ ಲಿಟ್ರಲಿ ಗೈಸ್, ಕೇಳಿಸ್ಕೊಳ್ಳಿ, ಸೀರಿಯಸ್ ಆಗಿ ಹೇಳ್ತೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೀರಿಯಸ್ ಆಗಿ ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಕ್ವಾಲಿಟಿ ಸಕ್ಕದಾಗಿದೆ. 80 rupees. 80 rupees ಅಷ್ಟೇ. ಮೀಶೋದಲ್ಲೂ ನೋಡಿದೆ ನಾನು, 120 rupees ಇತ್ತು. 80 rupees is not bad. Last but not the least, Zero Patience. ಇದು ಕ್ಯೂಟ್ ಆಗಿ ಒಂದು ಚಿಕ್ಕ ಮ್ಯಾಟ್. ನನಗೆ ಇದು ಇಷ್ಟ ಆಯಿತು. ನಮ್ಮ ಬಾತ್ರೂಮ್ಗೆ, ಇಲ್ಲಿ ನಮ್ಮ ರೂಮಲ್ಲಿ ಬಾತ್ರೂಮ್ಗೆ ಈ ಮ್ಯಾಟ್ ಬೇಕಿತ್ತು. ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್, ಚೆನ್ನಾಗಿದೆ. ಈ ಮ್ಯಾಟು 78 rupees ಅಂದರೆ 80 rupees. ನಿಜವಾಗ್ಲೂ ಚೆನ್ನಾಗಿದೆ. ನಾನು ಯಾವುದೂ ಫೇಕ್ ರಿವ್ಯೂಸ್ ಕೊಡ್ತಿಲ್ಲ. ನಾನು ಈ ಆ್ಯಪಲ್ಲಿ 3rd time ಆರ್ಡ್ರ್ ಮಾಡ್ತಿದ್ದೀನಿ ಅಂತ ಅಂದರೆ ನಿಮಗೆ ಗೊತ್ತಾಗಬೇಕು. ನನಗೆ ದಿಸ್ ಆ್ಯಪ್ ಇಸ್ ಲೈಕ್ ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ವಿ ಹ್ಯಾವ್ ಟು ಸರ್ಚ್. ತುಂಬ ಐಟಮ್ಸ್ ಇರುತ್ತೆ, ನಾವು ಸರ್ಚ್. ಅಪ್ಪ ಕೆಲಸ ಮಾಡ್ತಿದ್ದಾರೆ ಗೈಸ್. ತುಂಬ ಅಂದರೆ ತುಂಬಾ ಇರುತ್ತೆ, ಎಷ್ಟೊಂದು ನಾವು ಸರ್ಚ್ ಮಾಡಿ ತಗೋಬೇಕು. ಸೊ ನನಗೆ ಇದರಲ್ಲಿ ಇಷ್ಟರಲ್ಲಿ ತುಂಬ ಅಂದರೆ ತುಂಬ ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೀವು ತೊಗೊಬೇಕಂದ್ರೆ 100% ತೊಗೊಬೋದು ಅಂತ ಹೇಳ್ತೀನಿ. ಅಂದರೆ ಫಸ್ಟ್ ಥಿಂಗ್ ಇಸ್ ದಿಸ್ ಇಯರಿಂಗ್ಸ್ ಆರ್ಗನೈಸರ್. ನೀವು 100% ಇದನ್ನು ಟ್ರೈ ಮಾಡಲೇಬೇಕು. ಆ್ಯಂಡ್ ಈ ಟವಲ್ ಇವಾಗ ನಾನು ಇಷ್ಟ ಆಯಿತು. ಬಟ್ ನಾನು ಅಲ್ಲಿಂದ ತೊಗೊಂಬಂದಿದ್ದಲ್ಲ ಅದೇ ಥರ ಬರುತ್ತೆ ಅಂದ್ಕೊಂಡೆ. ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ ಗೈಸ್. ನಾವು ತೊಗೊಂಬಂದಿರೋದು ಇಷ್ಟೇ ಇರೋದು, ಇಷ್ಟೇ. ಬಟ್ ಇದು ಉದ್ದನೂ ಇದೆ, ಚೆನ್ನಾಗಿದೆ, ಗಟ್ಟಿ ಇದೆ. ಇದೆಷ್ಟು ಹೇಳಿದ್ನಲ್ಲ, ಐ ಫರ್ಗಾಟ್, ಹೇಳಿದ್ದೀನಿ ನೋಡಿ. ಇದ್ರ ಪ್ರೈಸ್ ಎಲ್ಲನೂ ಹೇಳಿದ್ದೀನಿ. ಸೊ ಈ ಆ್ಯಪು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೂ ಹೇಳ್ತೀನಿ ಗೈಸ್. ದಿಸ್ ಆ್ಯಪ್ ಇಸ್ ಡಿಯೋಡ್ಯಾಪ್ ಅಂತ ಒಂದು ಆ್ಯಪು. ಸೊ ಅದರಲ್ಲಿ ಈ ಥರ ಸ್ಟಾರ್ಟಿಂಗ್ ಪ್ರೈಸ್ 3-4 rupees ಸ್ಟಾರ್ಟ್ ಆಗುತ್ತೆ. ನಾನು 4 rupees ಒಂದು ಕುಕುಂಬರ್ ಇದು ಮಾಡೋ ತರಿಸಿದ್ದೆ. ಸೊ ಸ್ಟಾರ್ಟಿಂಗ್ 4 rupees ಸ್ಟಾರ್ಟ್ ಆಗುತ್ತೆ ಈ ಆ್ಯಪಲ್ಲಿ. ಟ್ರೈ ಮಾಡಿ. ಆ್ಯಂಡ್ ಕೇಳ್ತಿದ್ರಲ್ಲ ಲೈಕ್ ಕ್ಯಾಶ್ ಆನ್ ಡೆಲಿವರಿ ಇದೆ, ಆನ್ಲೈನ್ ಪೇ ಇಲ್ಲ, ಸೊ ಟ್ರಸ್ಟ್ ಮಾಡ್ಬೋದಾ ಅಂತ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರಸ್ಟ್. ಬರುತ್ತೆ, ಬಟ್ ಇಟ್ ಟೇಕ್ಸ್ ಮ್ಯಾಕ್ಸಿಮಮ್ 1 week ಅಂತಲೇ ತೊಗೊಳ್ಳಿ, 6-7 days ಒಳಗೆ ಬರುತ್ತೆ. ಸೊ ಇದಾಗಿತ್ತು ನನ್ನ ಅನ್ಬಾಕ್ಸಿಂಗ್ ವಿಡಿಯೋ ಗೈಸ್. ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಒಂದು ವಿಷಯಕ್ಕಂತೂ. ನನ್ನ ಒಂದು ರೀಲ್ ಹಾಕಿದೆ 1 week ಬ್ಯಾಕ್ ಅನಿಸುತ್ತೆ. ನಾನು ಗಾಡಿ ತೊಗೊಂಡಿರೋದು, ಫೋನ್ ಇಸ್ಕೊಟ್ಟಿರೋದು, ಆ್ಯಂಡ್ ನಾನು ಫೋನ್ ಇಸ್ಕೊಂಡಿರೋದು, ಆ್ಯಂಡ್ ಮೆನಿ ಥಿಂಗ್ಸ್ ನಾನು ಏನೇನು ತೊಗೊಂಡಿದ್ದೀನಿ ಈ ಒಂದು 2-3 yearsಲ್ಲಿ ಅಂತ. ಅದಕ್ಕೆ 98% ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ರೆ. ನಿಜವಾಗ್ಲೂ ನಿಮ್ಮ ಕಮೆಂಟ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಲೈಕ್ಸ್ ನನಗೆ ಗೊತ್ತಿತ್ತು ಅದು ಓಡುತ್ತೆ ಅಂತ, ಬಟ್ ಈ ಲೆವೆಲ್ ಮಿಲಿಯನ್ ವ್ಯೂಸ್ ಹೋಗುತ್ತೆ ಅಂತ ಐ ನೆವರ್ ಎಕ್ಸ್ಪೆಕ್ಟೆಡ್ ಸೀರಿಯಸ್ಲಿ. ಬಟ್ ಅದು ಓಡ್ದು. ಬಟ್ ನನಗೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದಿದ್ದರೆ ಕಮೆಂಟ್ಸು.
ಒಬ್ಬೊಬ್ಬರು ಕಮೆಂಟ್ಸ್ ಮಾಡಿದ್ರೆ ಸೀರಿಯಸ್ಲಿ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿದೆ ಗೈಸ್. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದಕ್ಕೆ ಸಾಲಲ್ಲ. ಯುವರ್ ಕಮೆಂಟ್ಸ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು 2% ಜನರ ಬಗ್ಗೆ ನಾನು ಮಾತಾಡಬೇಕು ಅಂತ ನನಗೇನು ಅನಿಸಿಲ್ಲ. ಬಿಕಾಸ್ 98% ಒಳ್ಳೇದಿರ್ಬೇಕಾದ್ರೆ ಆ 2% ನಾನು ಯಾಕೆ ತೊಗೊಳ್ಳಿ ಅಂತ. ಆ್ಯಂಡ್ ಒಂದೇ ಒಂದು ಥಿಂಗ್ ಹೇಳ್ತೀನಿ ಅಷ್ಟೇ, ಇದೇನು ದೊಡ್ಡ ಸಾಧನೆನಾ ಅಂತ ಕಮೆಂಟ್ ಮಾಡಿರೋರಿಗೆ, ಸಾಧನೆ ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ನಾನು ಹೇಳ್ಕೊಂಡು ಇಲ್ಲ. ಆ ವಿಡಿಯೋ ಪರ್ಪಸ್ಸು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ. ಪಾಯಿಂಟ್ ಆಫ್ ವ್ಯೂ POV ಅಂತ ಹಾಕ್ಬಿಟ್ಟೆ ನಾನು ಹಾಕಿರೋದು. ನನ್ನ ರಿಲೇಟಿವ್ಸ್ ಎಲ್ಲ ಯಾರು ನನಗೆ ಮದುವೆಗೆ ಫೋರ್ಸ್ ಮಾಡ್ತಿದ್ರು, ನಾನು ನನ್ನ ಚೂಸ್ ಮಾಡ್ಕೊಂಡು ಏನೇನೆಲ್ಲ ಮಾಡಿದೆ ಅಂತ ನಾನು ಅಷ್ಟೇ ಹಾಕಿರೋದು. ಬಿಟ್ಟರೆ ನಾನು ಇದು ದೊಡ್ಡ ಸಾಧನೆ ಮಾಡಿದ್ದೀನಿ, ನಾನು ಅಷ್ಟೆಲ್ಲ ತೊಗೊಂಡಿದ್ದೀನಿ, ಇಷ್ಟೆಲ್ಲ ತೊಗೊಂಡಿದ್ದೀನಿ, ಅವೆಲ್ಲ ಶೋ ಆಫಿಗಲ್ಲ. ಆ್ಯಂಡ್ ಕೆಳಗಡೆ ಕ್ಯಾಪ್ಷನಲ್ಲೂ ಮೆನ್ಷನ್ ಮಾಡಿದ್ದೀನಿ, ದಿಸ್ ಇಸ್ ನಾಟ್ ಎಟ್ ಆಲ್ ಫಾರ್ ಶೋ ಆಫ್ ಅಂತ. ಪ್ಲೀಸ್ ವಿಡಿಯೋ ನೋಡೋದಲ್ಲದೆ ಕ್ಯಾಪ್ಷನ್ನು ಓದಿ ಸರ್. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಲೈನ್ಸ್ನು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೋ ಹೇಟ್ರೆಡ್, ಅವ್ರವ್ರ ಒಪಿನಿಯನ್, ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಒಪಿನಿಯನ್. ಐಫೋನ್ ತೊಗೊಳ್ಳೋದು ದೊಡ್ಡ ಇದಾ ಅಂತ ಹೇಳೋರಿಗೆ, ಐಫೋನ್ ತೊಗೊಳ್ಳೋದು ದೊಡ್ಡ ಇದು ಅಲ್ಲ ಗೈಸ್. ಬಟ್ ನನ್ನ ದುಡ್ಡಲ್ಲಿ ನನ್ನ ಲೈಫಲ್ಲಿ ನಾವು ಓಕೆ ಫೈನ್, ಇವಾಗ ನನಗೆ 22-23 ಏಜ್ ಅಂದ್ಕೊಳ್ಳಿ. ಈ 22-23 ಏಜಲ್ಲಿ ನನ್ನದೊಂದು ಹೊಸ ಮೊಬೈಲ್, ನನಗೆ ಅಂತ ನಾನು ತೊಗೊಂಡಿರೋ ಫಸ್ಟ್ ಫೋನ್ ಇದು. ನನ್ನ ಒಂದು ಫೋನ್ ಕತೆ ಬೇರೆಯೇ ಇದೆ ಸೀರಿಯಸ್ಲಿ. ಅದೆಲ್ಲ ಹೇಳಿದ್ರೆ ಅದೆಲ್ಲ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ನನಗೆ ಐಫೋನೇ ತೊಗೊಬೇಕಂತ ನನಗಿಲ್ಲ, ನಾನು ಯಾವುದೋ ಒಂದು ಫೋನ್ ತೊಗೊಬೇಕಂತಿದ್ದೆ. ಬಟ್ ಈ ಐಡಿಯಾ ನನಗಿತ್ತು, ವ್ಲಾಗ್ ಸ್ಟಾರ್ಟ್ ಮಾಡೋದಾಗಿರಲಿ ಇಲ್ಲ ವಿಡಿಯೋಸ್ ಮಾಡೋ ಐಡಿಯಾ ನನಗಿತ್ತು, ಅದಕ್ಕೆ ನಾನು ಐಫೋನ್ ತೊಗೊಂಡಿದ್ದು. ಐಫೋನ್ ತೊಗೊಳ್ಳೋದು ಶೋಕಿ ಅಲ್ಲ ಸರ್. ಅಪ್ಪ ಅಮ್ಮನ ದುಡ್ಡಲ್ಲಿ ತೊಗೊಳ್ಳೋದು ಐಫೋನು ಶೋಕಿ, ನಮ್ಮ ದುಡ್ಡಲ್ಲಿ ನಾವು ತೊಗೊಳ್ಳೋ ಐಫೋನು ಶೋಕಿ ಅಲ್ಲ. ಅಷ್ಟೇ ಕ್ಲಿಯರ್ ಮಾಡಬೇಕಿತ್ತು, ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಹಾಗೇನೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಟ್ಸ್ ಆಲ್ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.